ಎಲ್ಲವನ್ನೂ ಕಂಟ್ರೋಲ್ ಮಾಡಬೇಕು ಅಂತ ಪ್ರಯತ್ನಿಸಿ ಕೊನೆಗೆ ಸಾಕಪ್ಪ ಸಾಕು ಸುಸ್ತಾಗೋಯ್ತು ಅಂತ ಅನ್ಸೋದಿದೆಯಲ್ಲ, ಅದು ತುಂಬಾ ಜನರಿಗೆ ಅನುಭವಕ್ಕೆ ಬಂದಿರುತ್ತೆ. ನಮ್ಮ ಕೈಲೇ ಇಲ್ಲದ ವಿಷಯಗಳ ಹಿಂದೆ ಬಿದ್ದು ಯಾಕೆ ನಾವಿಷ್ಟೆಲ್ಲ ಕಷ್ಟಪಡ್ತೀವಿ? ಸರಿ, ಈ ಒಂದು ವಿಶ್ಲೇಷಣೆಯಲ್ಲಿ ಈ ಸಂಘರ್ಷದಿಂದ ಆಚೆ ಬಂದು ನಿಜವಾದ ಶಾಂತಿ ಮತ್ತೆ ಶಕ್ತಿಯನ್ನ ಹೇಗೆ ಕಂಡುಕೊಳ್ಳೋದು ಅಂತ ನೋಡೋಣ. ಇದನ್ನ ಹೇಗೆ ಯೋಚನೆ ಮಾಡಿ ನೋಡಿ. ಗಾಳಿಯನ್ನ ಕೈಯಲ್ಲಿ ಹಿಡಿಯೋಕ್ಕಾಗುತ್ತಾ? ಆಗಲ್ಲ ಅಲ್ವಾ? ಎಷ್ಟೇ ಪ್ರಯತ್ನಪಟ್ಟು ಮುಷ್ಟಿ ಬಿಗಿದರೂ ಅದು ಬೆರಳುಗಳ ಸಂದುಗಳಿಂದ ಜಾರಿ ಹೋಗುತ್ತೆ. ದುರದೃಷ್ಟ ಅಂದ್ರೆ ನಮ್ಮಲ್ಲಿ ಎಷ್ಟೋ ಜನ ಜೀವನವನ್ನೇ ಹೀಗೆ ನಡೆಸ್ತಾ ಇದೀವಿ. ನಮ್ಮ ಕಂಟ್ರೋಲಲ್ಲೇ ಇಲ್ಲದ ವಿಷಯಗಳಿಗಾಗಿ ಹೋರಾಡ್ತಾ ನಮ್ಮ ಅಮೂಲ್ಯವಾದ ಶಕ್ತಿಯನ್ನೆಲ್ಲ ಸುಮ್ಮನೆ ವೇಸ್ಟ್ ಮಾಡ್ತಾ ಇದೀವಿ. ಅಬ್ಬಾ, ಇಷ್ಟೆಲ್ಲ ಪ್ರಯತ್ನ ಪಡ್ತೀನಿ, ಆದ್ರೂ ದಿನದ ಕೊನೆಗೆ ಯಾಕಿಷ್ಟು ಸುಸ್ತು, ಯಾಕಿಷ್ಟು ನಿರಾಸೆ? ಈ ಪ್ರಶ್ನೆ ತುಂಬ ಜನರು ಕಾಡಿರುತ್ತೆ. ಹೌದು, ಈ ಭಾವನೆ ಇದೆಯಲ್ಲ, ಇದು ನಮ್ಗೆಲ್ಲರಿಗೂ ತುಂಬಾನೇ ಹತ್ರವಾದದ್ದು. ಹಾಗಾದ್ರೆ ಈ ನಿರಂತರ ಹೋರಾಟಕ್ಕೆ ಪರಿಹಾರ ಏನು? ಉತ್ತರ ಕೇಳಕ್ಕೆ ತುಂಬಾನೇ ಸಿಂಪಲ್, ಆದ್ರೆ ಅದರ ಅರ್ಥ ತುಂಬಾ ಆಳವಾಗಿದೆ. ನಿಜವಾದ ಶಾಂತಿ ಸಿಗೋದು ಎಲ್ಲವನ್ನೂ ಕಂಟ್ರೋಲ್ ಮಾಡೋದ್ರಿಂದ ಅಲ್ಲ, ಬದಲಾಗಿ ಯಾವುದು ನಮ್ಮ ಕಂಟ್ರೋಲ್ನಲ್ಲಿದೆ ಅಂತ ಅರ್ಥ ಮಾಡ್ಕೊಂಡು ಮಿಕ್ಕಿದ್ದನ್ನ ಹಾಗೆ ಒಪ್ಕೊಳ್ಳೋದ್ರಲ್ಲಿದೆ. ನಮ್ಮ ಕಳೆದೋದ ಶಕ್ತಿಯನ್ನ ವಾಪಸ್ ಪಡೆಯೋಕೆ ಇದೇ ನೋಡಿ ಮೊದಲ ಹೆಜ್ಜೆ. ಸರಿ, ಮೊದಲನೇ ಭಾಗದಲ್ಲಿ ನಾವು ರಿಯಾಲಿಟಿ ಜೊತೆ ಮಾಡ್ತಿರೋ ಈ ಯೂಸ್ಲೆಸ್ ಯುದ್ಧದ ಹಿಂದಿನ ಕಾರಣ ಏನು ಅಂತ ನೋಡೋಣ. ಕಂಟ್ರೋಲ್ ಮಾಡಬೇಕು ಅನ್ನೋ ಈ ಹಠ ನಮಗೆ ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿದೆ? ಬನ್ನಿ ಸ್ವಲ್ಪ ಇದರ ಆಳಕ್ಕೆ ಹೋಗಿ ನೋಡೋಣ. ಇದಕ್ಕೆ ಮುಖ್ಯವಾಗಿ 3 ಕಾರಣಗಳನ್ನು ಹೇಳ್ಬೋದು. 1, ಕಂಟ್ರೋಲ್ ಮಾಡ್ತಿದ್ದೀನಿ ಅನ್ನೋ ಭ್ರಮೆ. ನಮ್ಮ ಮೈಂಡ್ಗೆ ಅನ್ಸರ್ಟನಿಟಿ ಅಂದ್ರೆ ಅನಿಶ್ಚಿತತೆ, ಅದನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. 2, ಇದು ನಮಗೆ ವಿಕಾಸದಿಂದಾನೇ ಬಂದಿರೋದು. ನಮ್ಮ ಪೂರ್ವಜರಿಗೆ ಕಂಟ್ರೋಲ್ ಅನ್ನೋದು ಬದುಕುಳಿಯಕ್ಕೆ ಇರೋ ಒಂದೇ ದಾರಿಯಾಗಿತ್ತು. ಇನ್ನು 3ನೇದು ನಮ್ಮ ಸಮಾಜ. ಕಂಟ್ರೋಲ್ ಅಂದ್ರೆ ಸಕ್ಸೆಸ್, ಬಿಟ್ಕೊಡೋದು ಅಂದ್ರೆ ವೀಕ್ನೆಸ್ ಅಂತ ನಮಗೆಲ್ಲ ತಲೆಗೆ ತುಂಬಿಬಿಟ್ಟಿದೆ. ಹಾಗಾದ್ರೆ ನಮ್ಮ ಎನರ್ಜಿಯನ್ನ ವೇಸ್ಟ್ ಮಾಡೋದನ್ನ ನಿಲ್ಲಿಸಿ ಅದನ್ನ ಸರಿ ಜಾಗದಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ? ಓಕೆ, ಈಗ ಈ ವಿಶ್ಲೇಷಣೆಯ ಒಂದು ತುಂಬಾನೇ ಇಂಪಾರ್ಟೆಂಟ್ ಭಾಗಕ್ಕೆ ಬಂದಿದ್ದೀವಿ. ನಮ್ಮ ಗಮನವನ್ನ ಹೊರಗಿನ ಪ್ರಪಂಚದಿಂದ ನಮ್ಮ ಒಳಗಿನ ಪ್ರಪಂಚಕ್ಕೆ ತಿರುಗಿಸೋ ಸಮಯವಿದು. ಇಲ್ಲಿ ನೋಡಿ, ಒಂದು ಕಡೆ ನಮ್ಮ ಕಂಟ್ರೋಲ್ನಲ್ಲಿರೋ ಆಂತರಿಕ ವಲಯ ಅಂದ್ರೆ ನಮ್ಮ ಒಳಗಿನ ಜಗತ್ತು, ನಮ್ಮ ನಿಜವಾದ ಪವರ್ ಇರೋದೇ ಇಲ್ಲಿ. ಇನ್ನೊಂದು ಕಡೆ ನಮ್ಮ ಕೈ ಮೀರಿದ ಹೊರಗಿನ ಪ್ರಪಂಚ. ಇದರ ಜೊತೆ ಹೋರಾಡ್ತಾ ಕೂತ್ರೆ ಕೊನೆ ಸಿಗೋದು ಸುಸ್ತು, ಹತಾಶೆ ಅಷ್ಟೇ. ಹಾಗಾದ್ರೆ ನಮ್ಮ ಕಂಟ್ರೋಲಲ್ಲಿ ನಿಜವಾಗ್ಲೂ ಇರೋದೇನು ಕೇಳಿ. ನಮ್ಮ ಯೋಚನೆಗಳು ಮತ್ತು ನಂಬಿಕೆಗಳು, ನಾವು ಯಾವುದ್ರ ಮೇಲೆ ಗಮನ ಕೊಡ್ತೀವಿ ಅನ್ನೋದು, ನಮ್ಮ ರಿಯಾಕ್ಷನ್ಸ್ ಮತ್ತು ನಮ್ಮ ನಡವಳಿಕೆ, ನಮ್ಮ ದಿನನಿತ್ಯದ ಹ್ಯಾಬಿಟ್ಸ್ ಮತ್ತು ನಾವು ತಗೊಳ್ಳೋ ನಿರ್ಧಾರಗಳು, ಇವೆಲ್ಲದರ ಮೇಲೆ ನಮಗೆ 100ಕ್ಕೆ 100ರಷ್ಟು ಅಧಿಕಾರ ಇದೆ ಅಲ್ವಾ? ಇನ್ನು ನಮ್ಮ ಕೈ ಮೀರಿದ ವಿಷಯಗಳು, ಬೇರೆಯವರ ಫೀಲಿಂಗ್ಸ್, ಅವರ ಡಿಸಿಷನ್ಸ್, ಆಗಿ ಹೋಗಿರೋ ಘಟನೆಗಳು, ನಾವು ಮಾಡಿರೋ ತಪ್ಪುಗಳು, ಇನ್ನು ಅನಾರೋಗ್ಯ, ಸಾವು, ನಷ್ಟ, ಜೀವನದ ಈ ಕಹಿ ಸತ್ಯಗಳು, ಇವೆಲ್ಲನೂ ಬದಲಾಯಿಸೋಕ್ ಹೋದ್ರೆ ನಮ್ಮ ನೋವು ಜಾಸ್ತಿಯಾಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಜಾನ್ ಕಬಾಟ್-ಝಿನ್ ಅವರ ಒಂದು ಮಾತು ಇಲ್ಲಿಗೆ ಸರಿಯಾಗಿ ಹೊಂದುತ್ತೆ. ಅವರು ಹೇಳ್ತಾರೆ, ಸಮುದ್ರದ ಅಲೆಗಳನ್ನ ನಿಲ್ಸೋಕಾಗಲ್ಲ, ಆದ್ರೆ ಸರ್ಫಿಂಗ್ ಮಾಡೋದನ್ನ ಕಲೀಬೋದು. ಎಷ್ಟು ಅದ್ಭುತವಾದ ಮಾತು ಅಲ್ವಾ? ರಿಯಾಲಿಟಿ ಜೊತೆ ಗುದ್ದಾಡೋ ಬದಲು ಅದರ ಜೊತೆ ಹೇಗೆ ಸಾಗೋದು ಅಂತ ಕಲಿಯೋದ್ರಲ್ಲೇ ಜಾಣತನ ಇರೋದು. ಹಾಗಾದ್ರೆ ಜೀವನ ಅಂದ್ರೆ ಬರೀ ಬ್ಲ್ಯಾಕ್ ಅಂಡ್ ವೈಟಾ? ಒಂದ್ ಕಡೆ ಎಲ್ಲವನ್ನೂ ಕಂಟ್ರೋಲ್ ಮಾಡ್ಬೇಕು, ಇಲ್ಲಾಂದ್ರೆ ಇನ್ನೊಂದ್ ಕಡೆ ಎಲ್ಲವನ್ನೂ ಬಿಟ್ಟು ಸುಮ್ನೆ ಕೂರ್ಬೇಕಾ? ಖಂಡಿತ ಇಲ್ಲ. ಇವೆರಡರ ಮಧ್ಯ ಒಂದು ಸ್ಮಾರ್ಟ್ ದಾರಿ ಇದೆ. ಅದನ್ನೇ ನಾವು ಮಧ್ಯಮ ಮಾರ್ಗ ಅಂತ ಕರೆಯೋದು. ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ಮಧ್ಯಮ ಮಾರ್ಗ ಅಂದ್ರೆ ಏನು? ಇದು ಟೈಟಾಗಿ ಎಲ್ಲವನ್ನೂ ಕಂಟ್ರೋಲ್ ಮಾಡೋದು ಮತ್ತು ಸುಮ್ನೆ ಕೈಚೆಲ್ಲಿ ಕೂರೋದ್ರ ನಡುವಿನ ಒಂದು ಬ್ಯಾಲೆನ್ಸ್. ಅಂದ್ರೆ ನಮ್ಮ ಕಡೆಯಿಂದ ಪೂರ್ತಿ ಪ್ರಯತ್ನ ಹಾಕೋದು, ಆದ್ರೆ ರಿಸಲ್ಟ್ ಏನಾಗುತ್ತೋ ಅಂತ ತಲೆಕೆಡಿಸ್ಕೊಡೋದೇ ಇರೋದು. ನಿಜವಾದ ಮೆಚ್ಯೂರಿಟಿ ಅಂದ್ರೆ ಇದೇನೆ. ಸ್ಟೀಫನ್ ಕೋವಿ ಅವರ ಈ ಮಾಡೆಲ್ ಇದನ್ನ ಇನ್ನೂ ಚೆನ್ನಾಗಿ ವಿವರಿಸುತ್ತೆ. ಇಲ್ಲಿ 2 ಸರ್ಕಲ್ ಇವೆ. ಹೊರಗಡೆ ಇರೋ ದೊಡ್ಡ ಸರ್ಕಲ್ ಕಾಳಜಿಯ ವಲಯ, ಅಂದ್ರೆ ಪ್ರಪಂಚದಲ್ಲಿ ನಡೆಯೋ ಘಟನೆಗಳು, ರಾಜಕೀಯ, ಇವೆಲ್ಲ ನಮ್ಗೆ ಇದರ ಬಗ್ಗೆ ಚಿಂತೆ ಇರುತ್ತೆ, ಆದ್ರೆ ನಮ್ ಕಂಟ್ರೋಲ್ ತುಂಬಾ ಕಮ್ಮಿ. ಇನ್ನು ಒಳಗಡೆ ಇರೋ ಚಿಕ್ಕ ಸರ್ಕಲ್ ಅದು ಪ್ರಭಾವದ ವಲಯ, ಅಂದ್ರೆ ನಮ್ ಹೆಲ್ತ್, ನಮ್ ರಿಲೇಷನ್ಶಿಪ್ಸ್, ನಮ್ ಕೆಲ್ಸ, ಇಲ್ಲಿ ನಮ್ ಪ್ರಯತ್ನ ನಿಜವಾಗ್ಲೂ ಒಂದು ಬದಲಾವಣೆ ತರಬಹುದು. ಹಾಗಾದ್ರೆ ಬುದ್ಧಿವಂತರು ತಮ್ಮ ಎನರ್ಜಿನ ಎಲ್ಲಿ ಫೋಕಸ್ ಮಾಡ್ತಾರೆ? ಖಂಡಿತವಾಗ್ಲೂ ತಮ್ಮ ಪ್ರಭಾವದ ವಲಯದಲ್ಲಿ ಅಲ್ವಾ? ಭಗವದ್ಗೀತೆಯಲ್ಲಿ ಬರುವ ಒಂದು ಮಾತು ಇಲ್ಲಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಕರ್ಮದ ಮೇಲೆ ಮಾತ್ರ ನಿನ್ಗೆ ಅಧಿಕಾರ, ಅದರ ಫಲದ ಮೇಲಲ್ಲ. ಅಂದ್ರೇನು? ನಮ್ಮ ಕೆಲಸವನ್ನ ನಾವು ಶ್ರದ್ಧೆಯಿಂದ ಮಾಡಬೇಕು,
ಆದರೆ ರಿಸಲ್ಟ್ ಏನಾಗತ್ತೋ ಅನ್ನೋ ನಿರೀಕ್ಷೆಯನ್ನ ಬಿಟ್ಟುಬಿಡಬೇಕು. ಇದನ್ನ ಎಂಗೇಜ್ಡ್ ಡಿಟ್ಯಾಚ್ಮೆಂಟ್ ಅಂತನೂ ಕರೀತಾರೆ. ಸರಿ, ಇದೆಲ್ಲ ಕೇಳೋಕೆ ತುಂಬ ಚೆನ್ನಾಗಿದೆ, ಥಿಯರಿ ಎಲ್ಲ ಓಕೆ. ಆದರೆ ಇದನ್ನ ನಮ್ಮ ಡೈಲಿ ಲೈಫಲ್ಲಿ ಪ್ರಾಕ್ಟೀಸ್ ಮಾಡೋದು ಹೇಗೆ? ಬನ್ನಿ, ಅದಕ್ಕೆ ಕೆಲವು ಸಿಂಪಲ್ ಆದರೆ ಪವರ್ಫುಲ್ ಟೆಕ್ನಿಕ್ಸ್ ನೋಡೋಣ. ಎಮೋಷನ್ಸ್ ಜಾಸ್ತಿಯಾಗಿ ಸಿಟ್ಟು ಬಂದಾಗ ಈ 3 ಸ್ಟೆಪ್ಸ್ ನೆನ್ಪಿಟ್ಕೊಳ್ಳಿ. ಸ್ಟಾಪ್, ಬ್ರೀದ್, ಡಿಸೈಡ್. ಅಂದ್ರೆ ನಿಲ್ಲಿಸಿ, ಉಸಿರಾಡಿ, ನಿರ್ಧರಿಸಿ. ಯಾರಾದ್ರೂ ಕೋಪ ಬರಿಸಿದಾಗ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಮೊದಲು ಒಂದು ಕ್ಷಣ ನಿಲ್ಲಿಸಿ, ಆಮೇಲೆ 1-2 ಸಲ ಡೀಪ್ ಆಗಿ ಉಸಿರಾಡಿ. ಕೊನೆಗೆ ಆವೇಶದಿಂದ ಮಾತಾಡೋ ಬದಲು ಶಾಂತವಾಗಿ ಏನು ಉತ್ತರ ಕೊರಬೇಕು ಅಂತ ನಿರ್ಧರಿಸಿ. ಒಂದು ವಿಷಯವನ್ನ ಯಾವಾಗ್ಲೂ ನೆನ್ಪಿಟ್ಬೇಕು. ಒಪ್ಕೊಳ್ಳೋದು ಅಂದ್ರೆ ಸೋಲಲ್ಲ, ಅದೊಂದು ಡಿಸಿಪ್ಲಿನ್. ಬದಲಾಯಿಸೋಕೆ ಸಾಧ್ಯ ಇರೋ ವಿಷಯಗಳಿಗಾಗಿ ನಮ್ಮ ಎನರ್ಜಿಯನ್ನ ಉಳಿಸ್ಕೊಳ್ಳೋಕೆ ನಾವು ತಗೊಳ್ಳೋ ಒಂದು ಧೈರ್ಯದ ನಿರ್ಧಾರ ಅದು. ಇದು ನಮಗೆ ನಾವೇ ಕೊಟ್ಕೊಳ್ಳೋ ಗೌರವ. ಹಾಗಾದ್ರೆ ಇಷ್ಟೆಲ್ಲ ಮಾತಾಡಿದ್ದರ ಸಾರಾಂಶ ಏನು? ಸಿಂಪಲ್. ನಿಜವಾದ ಶಕ್ತಿ ಇರೋದು ಎಲ್ಲವನ್ನೂ ಹಿಡಿದಿಟ್ಕೊಳ್ಳೋ ಪ್ರಯತ್ನದಲ್ಲಿ ಅಲ್ಲ, ಬದಲಾಗಿ ಯಾವುದು ನಮ್ಮ ಕೈಯಲ್ಲಿದೆಯೋ ಅದರಲ್ಲಿ ಮಾಸ್ಟರಿ ಸಾಧಿಸೋದ್ರಲ್ಲಿದೆ. ಈ ವಿಶ್ಲೇಷಣೆಯ ಕೊನೆಗೆ ಒಂದು ಪ್ರಶ್ನೆ. ನಮ್ಮ ಜೀವನದಲ್ಲಿ ರಿಯಾಲಿಟಿ ಜೊತೆ ನಾವು ನಡೆಸ್ತಿರುವ ಯಾವ ಒಂದು ವ್ಯರ್ಥ ಯುದ್ಧವನ್ನ ಇವತ್ತೇ ನಿಲ್ಲಿಸ್ಬೋದು? ಆ ಒಂದು ವಿಷಯ ಯಾವುದೋ ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ಶಾಂತಿಯ ಕಡೆಗಿನ ನಮ್ಮ ಪ್ರಯಾಣ ಶುರುವಾಗೋದೇ ಆ ಒಂದು ನಿರ್ಧಾರದಿಂದ.